ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ICSE ಸಿಲೆಬಸ್ 6th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ನೋಡಿ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ಇಲ್ಲಿ ನೋಡಿ, ನಮ್ಮ ಆಚಾರ್ಯ ಕನ್ನಡ, ಮೋಸ್ಟ್ಲಿ ಅವ್ರಿಗೆ ಕನ್ನಡ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅನಿಸುತ್ತೆ, ತಪ್ಪು ಹಾಕಿದ್ದಾರೆ. ಓಕೆ, ಇಟ್ಸ್ ಓಕೆ. ಆಚಾರ್ಯರನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ ನೋಡಿ. ನೆಕ್ಸ್ಟ್ ಒಂದು ನಿಮಿಷ ಹಾಗೆ ಹೇಳ್ತೀನಿ. ಇಲ್ಲಿ ನೋಡಿ, ಅರ್ಥಶಾಸ್ತ್ರ ಚಾಣಕ್ಯ ಅವರು ನೋಡಿದ್ರ. ನಮ್ಮ ICSE ಟೆಕ್ಸ್ಟ್ ಬುಕ್ಕಲ್ಲಿ ಚಾಣಕ್ಯ ಅವ್ರ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ಆರ್ಯಭಟ ಅವ್ರ ಬಗ್ಗೆನೂ ಹೇಳಿದ್ದಾರೆ. ನಮ್ಮ ಮಕ್ಕಳಿಗೆ ಇವರೆಲ್ಲ ಯಾರು ಅನ್ನೋದೇ ಗೊತ್ತಿಲ್ಲ. ಅದರಿಂದ ನಮ್ಮ ಗೌರ್ಮೆಂಟು ಇದನ್ನ ನೋಡಿ ನನ್ನ ಮಕ್ಕಳಿಗೆ ಇವನ್ನೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸರ್ಪ್ರೈಸಿಂಗ್ ಏನು ಗೊತ್ತಾ? ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇದು ಹಿಸ್ಟ್ರಿ ಬುಕ್ಕು, ಹಿಸ್ಟ್ರಿ ಅಂಡ್ ಸಿವಿಕ್ಸು. ಇದರಲ್ಲಿ ಚೈನೀಸ್ ಸಿವಿಲೈಸೇಷನ್ ಬಗ್ಗೆ ಕೊಟ್ಟಿದ್ದಾರೆ. 1C ಚೈನೀಸ್, ಅದೇ ಪೇಪರ್ ಮೇಕಿಂಗ್ ಮಾಡೋದು. ಅಂದ್ರೆ 1C ನಲ್ಲಿ ಪೇಪರ್ ಮೇಕಿಂಗ್ ಮಾಡ್ತಾ ಇದ್ದಾರೆ ಚೀನಾದವರು. ಮತ್ತೆ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು 2500 BCE. ಓಕೆನಾ? ನೆಕ್ಸ್ಟ್ ಇನ್ನೊಂದು ವಿಷಯ ಏನಂದ್ರೆ, ಇದು ವೇದಿಕ್ ಪೀರಿಯಡ್. ಅಂದ್ರೆ ವೇದ, ಸಾಮವೇದ, ಋಗ್ವೇದ, ಅಥರ್ವರ್ಣ ವೇದ ಎಲ್ಲ ಹಾಕಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಿದೆ ನೋಡಿ. ಬಟ್ ಇಲ್ಲಿ ಇನ್ನೊಂದೇನಂದ್ರೆ, ಇವ್ರ ಪ್ರಕಾರ ಅಂದ್ರೆ ಹಿಸ್ಟಾರಿಕಲ್ ಸೋರ್ಸಸ್ ಪ್ರಕಾರ 1000ದಿಂದ 500 BCE ಅಂತ ಹಾಕಿದ್ದಾರೆ. ಅಂದ್ರೆ ಇದ್ರ ಲೆಕ್ಕಾಚಾರ ಪ್ರಕಾರ 2,000 ವರ್ಷಗಳಾಗಿದೆ ಇದು ಇವ್ರ ಪ್ರಕಾರ. ಬಟ್ ನಮಗೆ ಮುಂಚೆನೆ ಗೊತ್ತಲ್ಲ, ರಾಮಾಯಣ ಮಹಾಭಾರತ ಎಲ್ಲ ನಡೆದು ಎಷ್ಟು ವರ್ಷಗಳಾಗಿದೆ ಅಂತ. ತುಂಬಾ ಖುಷಿ ಆಗ್ತಿದೆ. ದ ಸ್ಟೋರಿ ಆಫ್ ರಾಮಾಯಣ ಕೊಟ್ಟಿದ್ದಾರೆ, ಅದು ICSE ಸಿಲೆಬಸ್ ಅಲ್ಲಿ 6th ಸ್ಟ್ಯಾಂಡರ್ಡ್ ಅಲ್ಲಿ. ತುಂಬಾ ಖುಷಿ ಆಗ್ತಿದೆ ನೋಡಿ, ರಾಮಾಯಣ ಮಹಾಭಾರತ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಅವ್ರು ಹೇಳಿದ್ದಾರೆ 2,000 ವರ್ಷಗಳ ಹಿಂದೆ ನಡೆದಿರೋದು ಅಂತ. ಬಟ್ ನಮಗ್ ಗೊತ್ತಲ್ಲ ರಾಮಾಯಣ ಮಹಾಭಾರತ ನಡೆದು ಎಷ್ಟು ವರ್ಷ ಆಯ್ತು ಅಂತ. ರಾಮಾಯಣ ನಡೆದು 7,000 ವರ್ಷಗಳಾಗಿದೆ, ಮಹಾಭಾರತ ನಡೆದು 5,000 ವರ್ಷಗಳಾಗಿದೆ. ಆದ್ರೂ ತುಂಬಾ ಖುಷಿ ಆಗ್ತಿದೆ ನೋಡಿ. ಅದಕ್ಕೆ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಮಾಡಿದೆ ಈ ವಿಡಿಯೋನ. ನೋಡಿ, ಇದು 6th ಸ್ಟ್ಯಾಂಡರ್ಡ್ ICSE ಸಿಲೆಬಸ್. ಸುಭಾಷ್ ಚಂದ್ರ ಬೋಸ್ ಅವ್ರ ಚಿತ್ರ ಹಾಕಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಬ್ರಹ್ಮ, ವಿಷ್ಣು, ಶಿವ, ಲಕ್ಷ್ಮಿ, ದುರ್ಗಾ, ಕಾಳಿ ಎಲ್ಲಾದ್ರ ಬಗ್ಗೆನೂ ಹೇಳಿದ್ದಾರೆ. ನೋಡೋದಕ್ಕೇನೋ ಖುಷಿ ಆಗ್ತಾ ಇದೆ. ನಮ್ಮ ಮಕ್ಳುಗಳಿಗೆ ಹಳೆ ಕಾಲದ ಪದ್ಧತಿಗಳ ಬಗ್ಗೆ, ಧರ್ಮಗಳ ಬಗ್ಗೆ ಏನು ಗೊತ್ತೇ ಇಲ್ಲ. ನಮ್ಮ ಇಂಡಿಯಾ ಹೇಗಿತ್ತು, ಅದ್ರಲ್ಲಿ ಏನಿತ್ತು, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅವೆಲ್ಲ ತಿಳ್ಕೊಳ್ಬೇಕು ನಮ್ಮ ಮಕ್ಕಳು. ಗೌರ್ಮೆಂಟ್ ಸ್ವಲ್ಪ ಇದ್ರ ಕಡೆ ನೋಡಿದ್ರೆ ನಮ್ಮ ಮಕ್ಳು ಇನ್ನೂ ಸ್ವಲ್ಪ ತಿಳ್ಕೊಂತಾರೆ. ಯಾಕೆಂದ್ರೆ ನಮ್ಮ ಮಕ್ಳುಗಳಿಗೆ ಗುರುಕುಲ ಅಂದ್ರೆ ಏನು, ಅದ್ರ ಸಿಸ್ಟಮ್ ಹೇಗಿರುತ್ತೆ ಏನು ಗೊತ್ತಿರಲ್ಲ. ಬಟ್ ಇಲ್ಲಿ ಎಲ್ಲ ಹೇಳ್ಕೊಡ್ತಾ ಇದಾರೆ, ಗುರುಕುಲ ಇತ್ತು ಅಂತ. ಮತ್ತೆ ಇಲ್ಲಿ ನೋಡಿ, ಬ್ರಹ್ಮಚರ್ಯ. ನಮ್ಮ ಇಂಡಿಯಾದಲ್ಲಿ ಮುಂಚೆ ಎಲ್ಲ ಗುರುಕುಲ ಪದ್ಧತಿಗಳಿತ್ತು. ಅದರಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಳಂದ ಯೂನಿವರ್ಸಿಟಿ ಅನ್ನೋದು ಇತ್ತು. ವಿದೇಶಗಳಿಂದ ಎಲ್ಲ ಬಂದು ಓದ್ತಾ ಇದ್ರು. ಇದರಲ್ಲಿ ಮುಂಚೆ ಎಲ್ಲ ಈಗೆಲ್ಲ ಜಗಳ ಆಡ್ತಾ ಇದಾರಲ್ಲ, ಹಿಂದೂ ಅಂತೆ, ಮುಸ್ಲಿಂ ಅಂತೆ, ಕ್ರಿಶ್ಚಿಯನ್ ಅಂತೆ, ಆ ಥರ ಎಲ್ಲ ಜಗಳ ಆಡ್ದಲೇ ಓದ್ತಾ ಇದ್ರು ಮುಂಚೆ, ಆಗಿನ ಕಾಲದಲ್ಲಿ. ಯಾಕೆಂದ್ರೆ ಆ ಥರ ಇತ್ತು ನಮ್ಮ ಸಂಸ್ಕೃತಿ, ಗುರುಕುಲ ಪದ್ಧತಿಗಳು ಆ ಥರ ಇದ್ದು. ಈಗಿನ ಕಾಲದ ಮಕ್ಕಳುಗಳಿಗೆ ಗುರುಕುಲ ಪದ್ಧತಿ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಗುರುಕುಲದಲ್ಲಿ ಏನೇನು ಹೇಳ್ಕೊಡ್ತಾರೆ? ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಉಪನಿಷತ್ಗಳು, ವೇದಗಳು ಅಷ್ಟೇ ಅಲ್ಲ, ಇನ್ನೂ ಏನೇನು ಹೇಳ್ಕೊಡ್ತಾರೆ ಅಂದರೆ ಆರ್ಯಭಟೀಯ, ಸೂರ್ಯ ಸಿದ್ಧಾಂತ, ಚರಕ ಸಂಹಿತ, ಸುಶ್ರುತ ಸಂಹಿತ, ತರಕ ಸಂಗ್ರಹ, ಅಷ್ಟದಾಯಿ ಅಂದರೆ ಕಂಪ್ಯೂಟರ್ ಪ್ರೋಗ್ರಾಮ್. ಆಗಿನ ಕಾಲದಲ್ಲೇ ಗುರುಕುಲದಲ್ಲೇ ಕಂಪ್ಯೂಟರ್ ಪ್ರೋಗ್ರಾಮ್ ಇತ್ತು. ಒಟ್ಟು 64 ವಿದ್ಯೆಗಳು. ಅದರಲ್ಲಿ ಸಂಗೀತ, ನೃತ್ಯ, ಹಾರ್ಸ್ ರೈಡಿಂಗ್, ಕುಕಿಂಗ್, ಗಾಂಧಾರಿ ವಿದ್ಯೆ, ಬಿಲ್ಲು ವಿದ್ಯೆ, ಹಲವಾರು ಕರಕುಶಲ ವಿದ್ಯೆಗಳನ್ನ ಹೇಳ್ಕೊಡ್ತಾ ಇದ್ರು. ಪ್ರತಿಯೊಂದು ಹೇಳ್ಕೊಡ್ತಾ ಇದ್ರು. ಒಟ್ಟು 64 ವಿದ್ಯೆಗಳನ್ನ ಗುರುಕುಲದಲ್ಲಿ ಹೇಳ್ಕೊಡ್ತಾ ಇದ್ರು. ಅವನ್ನೆಲ್ಲ ನಾವು ತುಂಬಾನೇ ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಅಟ್ಲೀಸ್ಟ್ ಈಗಲಾದರೂ ಎಲ್ಲರೂ ಎಚ್ಚೆತ್ಕೊಳ್ಳಿ ದಯವಿಟ್ಟು.
ನಾವಂತೂ ಗುರುಕುಲದಲ್ಲಿ ಏನು ಕಲಿಯೋದಕ್ಕಾಗಲಿಲ್ಲ. ಮುಂದಿನ ಫ್ಯೂಚರ್ಗಾದ್ರೂ ನಮ್ಮ ಇಂಡಿಯನ್ ಕಲ್ಚರ್ ಹೇಗಿತ್ತು ಅನ್ನೋದು ಗೊತ್ತಾಗ್ಲಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ದೇಶದಲ್ಲಿ, ಇಂಡಿಯಾದಲ್ಲಿ ಗುರುಕುಲ ಪದ್ಧತಿ ಮತ್ತೆ ಬರಬೇಕು. ಮತ್ತೆ ಬರೋದಕ್ಕೆ ನೀವೆಲ್ಲರೂ ಸಹ ಸಪೋರ್ಟ್ ಮಾಡಬೇಕು ನಮಗೆ. ಏಕೆಂದ್ರೆ ಇದು ಒಬ್ಬರ ಕೈಲಿಂದ ಸಾಧ್ಯ ಇಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಈ ಗುರುಕುಲ ಪದ್ಧತಿನ ಮತ್ತೆ ನಮಗೆ ಇಂಡಿಯಾಕ್ಕೆ ತಗೊಂಡ್ಬರ್ಬೋದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಎಷ್ಟು ಆಗುತ್ತೋ ಅಷ್ಟು ಶೇರ್ ಮಾಡಿ ಪ್ಲೀಸ್. ನಮ್ಮ ದೇಶದಲ್ಲಿ ಗುರುಕುಲ ಪದ್ಧತಿ ಬರಲೇಬೇಕು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ಈ ವಿಡಿಯೋನ ಎಲ್ಲಿಗೆ ತಲುಪಿಸ್ಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಲ್ಲಿಗೆ ತಲುಪೋವರೆಗೂ ಈ ವಿಡಿಯೋ ಶೇರ್ ಆಗಬೇಕು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಇದೇ ಥರ ಯೂಟ್ಯೂಬರ್ಸ್ಗಳು ಇದೇ ಥರ ಗುರುಕುಲ ಪದ್ಧತಿ ಬರಬೇಕು ಅಂತ ದಯವಿಟ್ಟು ಎಲ್ಲರೂ ಕೈ ಜೋಡಿಸ್ಬೇಕು. ಎಲ್ಲ ಯೂಟ್ಯೂಬರ್ಸ್ಗಳು ಕೈ ಜೋಡಿಸ್ಬೇಕು ದಯವಿಟ್ಟು ಪ್ಲೀಸ್.